ನಿಮ್ಮೂರ ಸುದ್ದಿಯ ಜೊತೆಗೆ ದೇಶ ವಿದೇಶದ ಸಮಾಚಾರ. ಇಡೀ ದಿನ ಏನೇನಾಯಿತು ಅನ್ನೋದರ ಸಂಪೂರ್ಣ ಚಿತ್ರಣವನ್ನು ಕೇವಲ 10 ನಿಮಿಷಗಳಲ್ಲಿ ಕಟ್ಟಿಕೊಡ್ತಾ ಇದ್ದೀವಿ. ಈಗ ನಿಮಿಷ 10 ಸುದ್ದಿ 50. ಬಳ್ಳಾರಿಯಲ್ಲಿ ಮುಂಜಾನೆಯಿಂದ ಸಂಜೆಯವರೆಗೂ ಚುರುಕಿನ ಮತದಾನ. ಸಾಲುಗಟ್ಟಿ ನಿಂತು ವೋಟು ಹಾಕಿದ ಮತದಾರರು. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು ಮತ್ತು ಶ್ರೀರಾಮುಲು ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರ. ಡಿಸೆಂಬರ್ 4ಕ್ಕೆ ಫಲಿತಾಂಶ. ಬಳ್ಳಾರಿ ಮತದಾನದ ದಿನವೇ ಹೊಸ ಪಕ್ಷದ ವಿಚಾರ ಬಹಿರಂಗಪಡಿಸಿದ ಶ್ರೀರಾಮುಲು. ಗಾಂಧೀಜಿ, ಅಂಬೇಡ್ಕರ್, ಬಸವಣ್ಣ ತತ್ವಗಳನ್ನಾಧರಿಸಿದ ಹೊಸ ಪಕ್ಷ ರಚನೆಯ ಸುಳಿವು. ಪಕ್ಷ ಕಟ್ಟೋಕ್ಕೂ ಮುನ್ನ ರಾಜ್ಯ ಪ್ರವಾಸ ಮಾಡೋದಾಗಿ ಶ್ರೀರಾಮುಲು ಘೋಷಣೆ. ಹಗರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಗಾದಿಲಿಂಗಪ್ಪ ಮತದಾನ. ಶ್ರೀರಾಮುಲು ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿಗಿರಲಿಲ್ಲ ಮತದಾನದ ಅವಕಾಶ. ಕ್ಷೇತ್ರದ ಹೊರಗಿನವರಾದ ಕಾರಣ ಮತದಾನದ ಹಕ್ಕೇ ಇರಲಿಲ್ಲ. ಮತದಾನಕ್ಕೂ ಮುನ್ನ ದೇವರ ಮೊರೆ ಹೋದ ಅಭ್ಯರ್ಥಿಗಳು. ಕನಕದುರ್ಗಮ್ಮ ದೇವಾಲಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಮ್ಪ್ರಸಾದ್ ಪೂಜೆ. ಮನೆಯಲ್ಲೇ ದೇವರಿಗೆ ಕೈಮುಗಿದ ಶ್ರೀರಾಮುಲು ಮತ್ತು ಬಿಜೆಪಿ ಅಭ್ಯರ್ಥಿ ಗಾದಿಲಿಂಗಪ್ಪ. ಮತದಾರರ ಹೆಸರು ನಾಪತ್ತೆ, ಮತದಾರರ ಹೆಸರು ಅದಲು ಬದಲು. ಮತದಾರರ ಪಟ್ಟಿಯಲ್ಲಿ ಹೆಸರೇ ಮಾಯ. ಬಳ್ಳಾರಿಯಲ್ಲೂ ತಪ್ಪಲಿಲ್ಲ ಮತದಾರರ ಪಟ್ಟಿಯ ಅವಾಂತರ. ಹಲವೆಡೆ ಮತದಾನದಲ್ಲಿ ಗೊಂದಲ. ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಫೋಟ ಪ್ರಕರಣ. ದೆಹಲಿಯಲ್ಲಿ 6 ಇಂಡಿಯನ್ ಮುಜಾಹಿದ್ದೀನ್ ಉಗ್ರರ ಬಂಧನ. ಬಂಧಿತರಲ್ಲಿ ಒಬ್ಬ ಪಾಕಿಸ್ತಾನದ ಪ್ರಜೆ. ಬೆಂಗಳೂರು, ದೆಹಲಿ ಮತ್ತು ಪುಣೆ ಸ್ಫೋಟದಲ್ಲಿ ಕೈವಾಡ ಶಂಕೆ. ಬೆಳಗಾವಿ ಕನ್ನಡಪರ ಹೋರಾಟಗಾರರ ವಿರುದ್ಧ ಉದ್ದಟತನದ ಹೇಳಿಕೆ. ಶೀಘ್ರದಲ್ಲೇ ಬಾಳ್ ಠಾಕ್ರೆ ಭೇಟಿ ಮಾಡ್ತಾರಂತೆ ಮುಖ್ಯಮಂತ್ರಿ. ಗಡಿ ಸಮಸ್ಯೆ ಸೇರಿ ಹಲವು ವಿಚಾರಗಳ ಚರ್ಚೆಗೆ ಸಿದ್ಧರಾದ ಸದಾನಂದ ಗೌಡ. ಆಡಳಿತದಲ್ಲಿ ಪಾರದರ್ಶಕತೆ ತರಲು ಕ್ರಾಂತಿಕಾರಿ ಹೆಜ್ಜೆ ಇಟ್ಟ ಮುಖ್ಯಮಂತ್ರಿ ಸದಾನಂದ ಗೌಡ. ಸಿಎಂರ ವಿಧಾನಸೌಧ ಮತ್ತು ಗೃಹ ಕಚೇರಿ ಕೃಷ್ಣ ನೇರ ಪ್ರಸಾರ ವ್ಯವಸ್ಥೆಗೆ www.karnataka.gov.in ಲಾಗಿನ್ ಆಗಿ ಸಿಎಂ ಕಚೇರಿ ನೇರ ಪ್ರಸಾರ ನೋಡಿ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅದ್ದೂರಿ ಚಂಪಾಷಷ್ಠಿ. ವಿಜೃಂಭಣೆಯ ಬ್ರಹ್ಮರಥೋತ್ಸವ. ರಥ ಎಳೆದ ಮಲೆಕುಡಿಯರು. ಬ್ರಹ್ಮರಥ ಮತ್ತು ಪಂಚಮಿಯ ರಥಕ್ಕೆ ಸಾಸಿವೆ, ಕಾಳುಮೆಣಸು, ನಾಣ್ಯ ಮತ್ತು ಹಿಂಗಾರ ಎಸೆದು ಹರಕೆ ತೀರಿಸಿದ ಭಕ್ತರು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಂಜಲೆಲೆ ಮೇಲೆ ಉರುಳು ಸೇವೆಗೆ ಸಿಪಿಎಂ ವಿರೋಧ. ಅವೈಜ್ಞಾನಿಕ ಪದ್ಧತಿಯ ಅನುಸರಣೆ ಸಂವಿಧಾನ ವಿರೋಧಿ ಎಂದ ಸಿಪಿಎಂ ನಾಯಕ ಬಿ ಮಾಧವ. ಹೀರೋಯಿನ್ ಚಿತ್ರಕ್ಕೆ ಕರೀನಾಗೆ ಕೊಟ್ಟಿದ್ದು 7 ಕೋಟಿ. ಐಶ್ವರ್ಯ ರೈ ಸಂಭಾವನೆಯನ್ನ ಮೀರಿಸಿದ ಕರೀನಾ. ಬಾಲಿವುಡ್ನ ದುಬಾರಿ ಸುಂದರಿಯರಲ್ಲಿ ಕರೀನಾಳೆ ಈಗ ನಂಬರ್ 1. ತಪ್ಪುಗಳಿಂದ ಪಾಠ ಕಲಿತಿದ್ದೇವೆ. ತಪ್ಪು ಮರುಕಳಿಸದಂತೆ ಎಚ್ಚರ ವಹಿಸುತ್ತೇವೆ. ವಿಂಡೀಸ್ ವಿರುದ್ಧದ ರೋಚಕ ಗೆಲುವಿನ ನಂತರ ನಾಯಕ ಸೆಹ್ವಾಗ್ ಆತ್ಮಾವಲೋಕನದ ಮಾತು. ಪಾಪ್ ಮ್ಯೂಸಿಕ್ ಸ್ಟಾರ್ ಮೈಕಲ್ ಜಾಕ್ಸನ್ ಸಾವು ಪ್ರಕರಣ. ಹೆಚ್ಚಿನ ಪ್ರಮಾಣದ ಅರವಳಿಕೆ ಕೊಟ್ಟಿದ್ದ ಡಾಕ್ಟರ್ ಮುರೇಗೆ 4 ವರ್ಷ ಜೈಲು. ಲಾಸ್ ಏಂಜಲೀಸ್ ಕೋರ್ಟ್ ತೀರ್ಪು. ಹುಬ್ಬಳ್ಳಿಯ ಕೆಎಚ್ಬಿ ಕಾಲೋನಿಯಲ್ಲಿ 60 ವರ್ಷದ ಮಹಿಳೆ ರಜ್ಯಾ ಬೇಗಂ ದೊಡ್ಡಮನಿ ಕೊಲೆ. ಆಸ್ತಿ ವಿವಾದಕ್ಕೆ ನಡೆದಿರುವ ಕೊಲೆ ಶಂಕೆ. ತರಬೇತಿ ಪಡೆದ ನರ್ಸ್ಗಳಿಗೆ ಉದ್ಯೋಗ ನೀಡದೆ ವಂಚನೆ ಆರೋಪ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಂಕಪಟ್ಟಿಗೆ ಸರಿಯಿಲ್ಲ ಎಂದು ಸಬೂಬು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಉದ್ಯೋಗ ವಂಚಿತರಾದ 60ಕ್ಕೂ ಹೆಚ್ಚು ನರ್ಸ್ಗಳಿಂದ ಪ್ರತಿಭಟನೆ. ಶ್ರೀರಾಮುಲು ಗೆಲುವಿಗೆ ಕೋಲಾರದಲ್ಲಿ ಅಭಿಮಾನಿಗಳ ಪೂಜೆ. ಬಂಡಿ ಮಾಂಕಾಲಮ್ಮ ದೇವಿಗೆ ನಾಯಕ ಸಮುದಾಯದಿಂದ ವಿಶೇಷ ಪೂಜೆ, ಪ್ರಾರ್ಥನೆ. ಬಾಗಲಕೋಟೆಯ ತಿಮ್ಮಸಾಗರ ಸರ್ಕಾರಿ ಶಾಲೆಯಲ್ಲಿ ವಿಚಿತ್ರ ಭೀತಿ. ಶಾಲಾ ಆವರಣಕ್ಕೆ ಬಂದು ಮಕ್ಕಳು ಅಸ್ವಸ್ಥರಾಗ್ತಾರಂತೆ. 3 ದಿನಗಳಿಂದ ಶಾಲೆಯಿಂದ ದೂರ ಉಳಿದ ಮಕ್ಕಳು. 2 ದಿನದಿಂದ ಶಾಲೆಗೆ ಬೀಗ. ಆವರಣದಲ್ಲಿ ಸಿಕ್ಕಿದೆ ಬಾನಾಮತಿ ವಸ್ತುಗಳು. ರಣಜಿ ಪಂದ್ಯದಲ್ಲಿ ಆಡುವ ಚಾನ್ಸ್ ಕಳೆದುಕೊಂಡ ಮುಂಬೈನ ಅಜಿತ್ ಅಗರ್ಕರ್. ಮೀಸಲು ಆಟಗಾರನಾಗಿರಲು ಒಪ್ಪದ ಅಗರ್ಕರ್ ಒಡಿಶಾದ ಕಟಕ್ನಿಂದ ರಾತ್ರೋರಾತ್ರಿ ಮುಂಬೈಗೆ ವಾಪಸ್. ರಣಜಿ ತಂಡದಿಂದ ಅಗರ್ಕರ್ ಕೈಬಿಟ್ಟ ಮುಂಬೈ ಕ್ರಿಕೆಟ್ ಮಂಡಳಿ. ಕೋಚ್ ಮತ್ತು ಆಯ್ಕೆದಾರರ ವಿರುದ್ಧ ಜಹೀರ್ ಖಾನ್ ಅಸಮಾಧಾನ. ಆಟಗಾರರನ್ನ ಗೌರವದಿಂದ ನಡೆಸಿಕೊಳ್ಳಬೇಕು ಎಂದ ಜಹೀರ್. ಬೀದರ್ನಲ್ಲಿ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ ಪಿಡಿಒ ವಿಜಯಕುಮಾರ್ ಸೂರ್ಯವಂಶಿ ಮನೆಗೆ ಸಚಿವ ಜಗದೀಶ್ ಶೆಟ್ಟರ್ ಭೇಟಿ. ಕುಟುಂಬದ ಸದಸ್ಯರಿಗೆ ಸಾಂತ್ವನ. ಪಿಡಿಒಗಳಿಗೆ ಸಹಕಾರ ನೀಡಲು ಜಿಲ್ಲಾ ಪಂಚಾಯಿತಿ ಸದಸ್ಯರಿಗೆ ಕರೆ. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ದೊಡ್ಡಜಾಲಹಳ್ಳಿ ಗ್ರಾಮದಲ್ಲಿ 2 ಜಾತಿಗಳ ನಡುವೆ ಘರ್ಷಣೆ. ತಿಗಳ ಜನಾಂಗದ ವೆಂಕಯ್ಯ ಆತ್ಮಹತ್ಯೆ. ಪೊಲೀಸರ ಕಿರುಕುಳವೇ ಆತ್ಮಹತ್ಯೆಗೆ ಕಾರಣ ಎಂದು ದೂರಿದ ಗ್ರಾಮಸ್ಥರು. ಮೈಸೂರಿನ ಸಿದ್ದಲಿಂಗಪುರದ ಸುಬ್ರಹ್ಮಣ್ಯ ದೇಗುಲದಲ್ಲಿ ಷಷ್ಠಿ ಆಚರಣೆ. ದೇವರಿಗೆ ಶ್ರೀಕಂಠದತ್ತ ನರಸಿಂಹರಾಜರ ಹರಕೆ ಪ್ರತೀಕ ಆಭರಣಗಳ ಅರ್ಪಣೆ. ಹುತ್ತಕ್ಕೆ ಪೂಜಿಸಿ ಸಂತಾನ ಭಾಗ್ಯ ಕರುಣಿಸಲು ಭಕ್ತರ ಪ್ರಾರ್ಥನೆ.
ಡರ್ಟಿ ಪಿಕ್ಚರ್ ಚಿತ್ರದ ಯಶಸ್ಸಿಗಾಗಿ ದೇವರ ಪ್ರಾರ್ಥನೆ. ರಾಜಸ್ಥಾನದ ಅಜ್ಮೀರ್ ದರ್ಗಾಗೆ ವಿದ್ಯಾ ಬಾಲನ್, ಇಮ್ರಾನ್ ಹಶ್ಮಿ ಮತ್ತು ನಿರ್ಮಾಪಕಿ ಏಕ್ತಾ ಕಪೂರ್ ಭೇಟಿ, ಹರಕೆ ಸಲ್ಲಿಕೆ. ಚೀನಾದಿಂದ 13ನೇ ರಿಮೋಟ್ ಸೆನ್ಸಿಟಿವ್ ಉಪಗ್ರಹ ಉಡ್ಡಯನ. ಉಪಗ್ರಹದಿಂದ ಪ್ರಕೃತಿ ವಿಕೋಪಗಳ ಬಗ್ಗೆ ಮುನ್ಸೂಚನೆ ತಿಳಿಯಲು ಚೀನಾ ಪ್ರಯತ್ನ. ಕೆಐಡಿಬಿ ಭೂ ಹಗರಣ ಪ್ರಕರಣ ಜಾಮೀನು ವಿಸ್ತರಣೆಗೆ ಕೋರಿ ಲೋಕಾಯುಕ್ತ ಕೋರ್ಟ್ಗೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅರ್ಜಿ. ಹೆಚ್ಚಿನ ಚಿಕಿತ್ಸೆಗೆ ಲಂಡನ್ಗೆ ತೆರಳಬೇಕಿದ್ದು ಜಾಮೀನು ಅವಧಿ ವಿಸ್ತರಿಸಿ ಎಂದು ಕೋರಿದ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು. ಸಂತೆ ಮೈದಾನ ಸ್ಥಳಾಂತರಕ್ಕೆ ರೈತರ ವಿರೋಧ. ಕೆಆರ್ಪುರಂನಲ್ಲಿ ರೈತರ ಪ್ರತಿಭಟನೆ. ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ವಿಧಾನಸೌಧದವರೆಗೆ ರೈತರ ಕಾಲ್ನಡಿಗೆ ಜಾಥಾ. ಚಿಲ್ಲರೆ ಕ್ಷೇತ್ರದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆಗೆ ಬಿಜೆಪಿ ವಿರೋಧ. ಕೇಂದ್ರದ ನೀತಿ ವಿರೋಧಿಸಿ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರಾಜೀನಾಮೆಯಿಂದ ತೆರವಾದ ಕೋಲ್ಕತಾ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ. ಉಪಚುನಾವಣೆಯಲ್ಲಿ ಸಿಪಿಎಂ ಮತ್ತು ತೃಣಮೂಲ ಕಾಂಗ್ರೆಸ್ ನಡುವೆ ಹಣಾಹಣಿ. ಡಿಸೆಂಬರ್ 4ಕ್ಕೆ ಫಲಿತಾಂಶ. ಭ್ರಷ್ಟಾಚಾರ ವಿರೋಧಿ ರ್ಯಾಲಿಗೆ ಬಾಯೆಂದು ಕರೆದಿದ್ದಕ್ಕೆ ಸೆಕ್ಯೂರಿಟಿ ಗಾರ್ಡ್ಗಳಿಂದ ಹೊರಡಿಸಿದ ಸಲ್ಮಾನ್ ಖಾನ್. ಆಗಸ್ಟ್ 24ರಂದು ನಡೆದಿದ್ದ ಹಲ್ಲೆ ಪ್ರಕರಣ. ಕಾನ್ಪುರ ಪೊಲೀಸರಿಂದ ಎಫ್ಐಆರ್ ದಾಖಲು. ಚಿಲ್ಲರೆ ಕ್ಷೇತ್ರದಲ್ಲಿ ವಿದೇಶಿ ಬಂಡವಾಳಕ್ಕೆ ವಿರೋಧ. ನಾಳೆ ಬಿಜೆಪಿಯಿಂದ ದೆಹಲಿ ಬಂದ್ಗೆ ಕರೆ. ಸಂಸತ್ನಿಂದ ಹೊರಗೆ ಬಂದು ಚಿಲ್ಲರೆ ಗದ್ದಲ. ಅಕ್ರಮ ಗಣಿಗಾರಿಕೆ ವರದಿ. ಮಾಜಿ ಸಿಎಂಗಳಾದ ಎಸ್ಎಂ ಕೃಷ್ಣ, ಧರಂಸಿಂಗ್, ಯಡಿಯೂರಪ್ಪ, ಕುಮಾರಸ್ವಾಮಿ ಸೇರಿ 14 ಮಂದಿಯ ವಿರುದ್ಧ ಖಾಸಗಿ ದೂರು ದಾಖಲು. ಬೆಂಗಳೂರಿನ ಅಬ್ರಹಾಂ ಎಂಬುವವರಿಂದ ದೂರು. ಬೆನ್ನಿಗಾನಹಳ್ಳಿ ಭೂ ಡಿನೋಟಿಫಿಕೇಶನ್ ಪ್ರಕರಣ. ಜಮೀನು ಖರೀದಿ ಮಾಡಿದಾಗ ಮಾಲೀಕ ಶ್ರೀನಿವಾಸನ್ ಬದುಕಿದ್ರು. ಡಿನೋಟಿಫಿಕೇಶನ್ಗೆ ಅರ್ಜಿ ಹಾಕಿದಾಗಲೂ ಬದುಕಿದ್ರು. ಡಿನೋಟಿಫಿಕೇಶನ್ ಅಲ್ಲಿ ಅಕ್ರಮ ನಡೆದಿಲ್ಲ. ನವದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಶಾಸಕ ಸೋಮಶೇಖರ್ ರೆಡ್ಡಿ ಅವರಿಂದ ಜೀವ ಬೆದರಿಕೆ ಕರೆ. ಬಳ್ಳಾರಿಯ ಬುಡಾ ಅಧ್ಯಕ್ಷ ವಿನೋದ್ ಆರೋಪ. ಬಿಜೆಪಿ ಪರ ಪ್ರಚಾರ ಮಾಡದಿರುವಂತೆ ಬೆದರಿಕೆ ಹಾಕಿದ ಆರೋಪ ನಿರಾಕರಿಸಿದ ಶಾಸಕ ಸೋಮಶೇಖರ್ ರೆಡ್ಡಿ. ರೈತರ ಬೆಳೆಗೆ ಸೂಕ್ತ ಬೆಲೆ ನೀಡಲು ಒತ್ತಾಯ. ಬೆಂಗಳೂರಿನಲ್ಲಿ ಸಾವಿರಾರು ರೈತರ ಪ್ರತಿಭಟನಾ ರ್ಯಾಲಿ. ರಾಜ್ಯದ ರೈತರ ಹೋರಾಟಕ್ಕೆ ಜರ್ಮನಿಯ 2 ನಾಗರಿಕರಿಂದ ಬೆಂಬಲ. ಮೈಸೂರು ಮೃಗಾಲಯದ ನೂತನ ಅತಿಥಿಗಳಾದ ಅನಕೊಂಡಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡು. ದತ್ತು ಪಡೆದುಕೊಳ್ಳಲು ಪ್ರತಿಷ್ಠಿತರ ಪೈಪೋಟಿ. ನಿರ್ವಹಣಾ ವೆಚ್ಚದ ಲೆಕ್ಕ ಸಿಕ್ಕ ಬಳಿಕ ದತ್ತು ನಿರ್ಧಾರ ಅಂತಿಮ. ಮೃಗಾಲಯದ ಅಧಿಕಾರಿಗಳ ತೀರ್ಮಾನ. ಸುಬ್ರಹ್ಮಣ್ಯ ಷಷ್ಠಿ ಹಿನ್ನೆಲೆ. ಉಡುಪಿಯ ಶ್ರೀಕೃಷ್ಣ ಮಠದ ಸುಬ್ರಹ್ಮಣ್ಯ ಗುಡಿಯಲ್ಲೂ ಮಡೆ ಸ್ನಾನವನ್ನ ಮಹಾಸ್ನಾನ ಎಂದು ಬಣ್ಣಿಸಿದ ಲಕ್ಷ್ಮೀವರ ಶ್ರೀಗಳು. ಚಾಮರಾಜನಗರದ ಮಲ್ಲಯ್ಯನಪುರದಲ್ಲಿ ವಿಶೇಷ ಷಷ್ಠಿ ಹಬ್ಬ ಆಚರಣೆ. ನಾಗರ ಹುತ್ತಕ್ಕೆ ಕೋಳಿ ಬಲಿ, ಮೊಟ್ಟೆಯ ನೈವೇದ್ಯ. ಮೇಷ್ಟ್ರನ್ನ ಅಣ್ಣ ಎಂದು ಕರೆದಿದ್ದೇ ತಪ್ಪಾಯ್ತು. ರೊಚ್ಚಿಗೆದ್ದ ಉಪನ್ಯಾಸಕರು ವಿದ್ಯಾರ್ಥಿಗೆ ರಕ್ತ ಬರುವಂತೆ ಹೊಡೆದ್ರು. ತುಮಕೂರಿನ ವೈಷ್ಣವಿ ಚೇತನ ಕಾಲೇಜಿನ ಉಪನ್ಯಾಸಕರಾದ ಗೋವಿಂದರಾಜು, ಯತಿರಾಜುರಿಂದ ಹಲ್ಲೆ. ಪವನ್ ಕುಮಾರ್ ಮುಖವೆಲ್ಲ ರಕ್ತಸಿಕ್ತ. ಬಾಲ್ ಠಾಕ್ರೆ ಉದ್ದಟತನಕ್ಕೆ ಕ್ಷತ್ರಿಯ ಪರಿಷತ್ನಿಂದಲೂ ಪ್ರತಿಭಟನೆ. ಚಿಕ್ಕಮಗಳೂರು ಜಿಲ್ಲಾ ಕ್ಷತ್ರಿಯ ಪರಿಷತ್ನಿಂದ ಪ್ರತಿಭಟನಾ ಮೆರವಣಿಗೆ. ಮಣಿಪುರ ರಾಜಧಾನಿ ಇಂಫಾಲ್ನಲ್ಲಿ ಪ್ರಬಲ ಬಾಂಬ್ ಸ್ಫೋಟ. ಪ್ರವಾಸಿ ಉತ್ಸವದ ವೇಳೆ ಘಟನೆ. ಒಬ್ಬನ ಸಾವು, ಹಲವರಿಗೆ ಗಾಯ. 1 ಜೀವಂತ ಬಾಂಬ್ ಪತ್ತೆ. ಚಿಲ್ಲರೆ ಗಲಾಟೆಗೆ ಬಲಿಯಾಯಿತು ಸಂಸತ್ನ 7ನೇ ದಿನದ ಕಲಾಪ. ಸತತ 1 ವಾರದಿಂದಲೂ ನಡೆಯದ ಅಧಿವೇಶನ. 7ನೇ ದಿನಕ್ಕೆ ಖರ್ಚಾದ ಮೊತ್ತ 28 ಕೋಟಿ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಡೆ ಸ್ನಾನ ವಿರೋಧಿಸಿದವನ ಮೇಲೆ ಹಲ್ಲೆ. ದಲಿತ ಮುಖಂಡ ಶಿವರಾಮ್ ಮೇಲೆ ಹಲ್ಲೆ. ದಲಿತ ಜಾಗೃತಿ ಸಮಿತಿಯ 5ರನ್ನ ಅಟ್ಟಾಡಿಸಿ ಹೊಡೆದ ಭಕ್ತರು. ಶ್ರೀರಾಮುಲು ಗೆಲುವಿಗೆ ಪ್ರಾರ್ಥಿಸಿ ಶ್ರೀರಾಮುಲು ಬೆಂಬಲಿಗರಿಂದ ಅನ್ನ ಸಂತರ್ಪಣೆ. ದಾವಣಗೆರೆ ಚನ್ನಗಿರಿ ತಾಲೂಕಿನ ಜೋಳದಾಳ್ ಶಾಲೆಯಲ್ಲಿ ಅನ್ನ ಸಂತರ್ಪಣೆ. ಮಂಡ್ಯದಲ್ಲಿ ವಿಜೃಂಭಣೆಯ ಷಷ್ಠಿ ಮಹೋತ್ಸವ. ಎಚ್ಡಿ ಕುಮಾರಸ್ವಾಮಿ ಅಭಿಮಾನಿ ಸಂಘದಿಂದ ನವಗ್ರಹ ಹೋಮ. 9 ಜೋಡಿ ಸಾಮೂಹಿಕ ವಿವಾಹ, ಅನ್ನ ಸಂತರ್ಪಣೆ. ಚಿತ್ರದುರ್ಗ ಭೂಮಾಪನ ಇಲಾಖೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಹಲ್ಲೆ ಪ್ರಕರಣ. ತನಿಖೆ ನಡೆಸಿ ವರದಿ ನೀಡಲು ಜಿಲ್ಲಾಧಿಕಾರಿಗಳಿಗೆ ಆದೇಶ. ಸಚಿವ ಆನಂದ್ ಅಸ್ನಾಟಿಕರ್ ಹೇಳಿಕೆ. ಮಡಿಕೇರಿಯಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಪ್ರತಿಮೆಗೆ ಅವಮಾನ ಪ್ರಕರಣ. 3 ಅಪ್ರಾಪ್ತ ಬಾಲಕರ ಬಂಧನ. ಮಾದಕ ದ್ರವ್ಯದ ನಶೆಯಲ್ಲಿ ನಡೆದ ಕೃತ್ಯವಂತೆ. ಆರೋಪಿಗಳನ್ನ ಬಾಲಮಂದಿರಕ್ಕೆ ಒಪ್ಪಿಸಿದ ನ್ಯಾಯಾಲಯ. ಬಿಬಿಎಂಪಿಯ ಬಹುಕೋಟಿ ಹಗರಣದ ತನಿಖೆಯನ್ನ ಸಿಬಿಐ ಅಥವಾ ಲೋಕಾಯುಕ್ತಕ್ಕೆ ಒಪ್ಪಿಸಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಆಗ್ರಹ. ಬಿಬಿಎಂಪಿ ಆಯುಕ್ತರ ವರ್ಗಾವಣೆಗೆ ಬಿಜೆಪಿ ಶಾಸಕರ ಒತ್ತಡವೇ ಕಾರಣ. ಸಿದ್ದು ಆರೋಪ.
ಬೆಳಗಾವಿ ಪಾಲಿಕೆಯಿಂದ ಚಂದ್ರಶೇಖರ್ ಕಂಬಾರರಿಗೆ ಸನ್ಮಾನ ಮಾಡುವ ವಿಚಾರ ಒಪ್ಪಿಕೊಂಡಿದ್ದೇವೆ ಅಂದ್ರು, ಆಮೇಲೆ ಇಲ್ಲ ಅಂದ್ರು. ಗೊಂದಲ ಗದ್ದಲದಲ್ಲೇ ಮುಗಿಯಿತು ಪಾಲಿಕೆ ಸಭೆ. ಎದ್ದು ಕಾಣುತ್ತಿತ್ತು ಕನ್ನಡಿಗ ಸದಸ್ಯರ ಗೈರು ಹಾಜರಿ. ದಲಿತರ ಮೇಲೆ ಹೆಚ್ಚುತ್ತಿರುವ ಹಲ್ಲೆ ಪ್ರಕರಣಗಳು, ಕಾರವಾರ ದಲಿತ ಸಂಘರ್ಷ ಸಮಿತಿ ಆರೋಪ. ಕಾರವಾರ ಜಿಲ್ಲಾಧಿಕಾರಿ ಎದುರು ತಮಟೆ ಬಾರಿಸಿ ಪ್ರತಿಭಟನೆ. ಬಿಜೆಪಿ ಸರ್ಕಾರದ ವೈಫಲ್ಯಕ್ಕೆ ಖಂಡನೆ, ಬಾಗಲಕೋಟೆಯಲ್ಲಿ ಡಿಎಸ್ಎಸ್ ಪ್ರತಿಭಟನೆ.